ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಮೂತು ಬಂಗಾರ ಬಂತು. ಮುಚ್ಕು ಮುಚ್ಕು ಇಲ್ವಾ ಈ ಕಡೆ? ಅಯ್ಯೋ ಆಲೋ ಏಕೆ ನೀನೇನು ಪೇಷಂಟ್ ಅಂದಾಗ ನೆನಪಾಯಿತು ನನಗೆ. ಆ್ಯಕ್ಚುಲಿ ನೆನ್ನೆ ನಾನು ನಮ್ಮ ಚಿಂಟುನ ಐ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದೆ. ಸೊ ತೋರಿಸ್ಕೊಂಡು ಬಂದಿದ್ದೀನಿ. ಏನೇನೆಲ್ಲ ಅಂದರು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ನನಗೆ ಇನ್ಯಾವ ಡಾಕ್ಟ್ರು ಪರಿಚಯ ಇಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಇದು ಮಾಡೋದು ಹಿಂಸೆ. ನೈನ್ತ್ ರೆಡ್ ಲೈಟ್ ಮಾಡ್ತಾ ಇದೆಯಾ? ಸ್ಟಿಪ್ಸ್ ಅಲ್ಲೇ ನೋಡ್ತಾ ಇಲ್ಲ, ಹಿಂಗೇನು ಆಗಲ್ಲ. ಆಗಲ್ಲ. ಸರಿ ಕ್ಲಿಕ್ ಮಾಡ್ಬೇಕಂತ ಈಗ ವೈಟಿಶ್ ಹೋಗುತ್ತಾ ಅದು? ಆ ವೈಟಿಶ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದ್ರೆ 15 ಡೇಸ್ ಮೇಲೆ ಆಗಿದೆ ಈ ಥರ ಬೆಳ್ಕೊಂಡಿದ್ದಾರೆ. ನೋಡಿ, ವ್ಯಾಸ್ಕ್ಯುಲರ್ ಟಿಶ್ಯೂನ ಬೆಳ್ಕೊಂಡಿದ್ದಾರೆ, ಬ್ಲಡ್ ವೆಸಲ್ಸ್ ಹೆಂಗೆ ಗಾಯ ಚಿಕ್ಕದಾಗಿದೆ. ನಾನು ಡ್ರಾಪ್ಸ್ ಕೊಡ್ತೀನಿ, ಹಾಕೊಳ್ಳಿ. ಹೋಗುತ್ತಲ್ಲ? ಟವಲೆಲ್ಲ ಆಯ್ತು ಅಂತ ಇಲ್ಲ ಟವಲೆಲ್ಲ ಆಗಿಲ್ಲ, ಅವ್ನಿಗೆ ಗೊತ್ತಾಗಿಲ್ಲ ಅಷ್ಟೇ. ಯಾವಾಗಲೂ ಬಿದ್ದಿದೆ. ಫೋನ್ ನೋಡೋದು ಕಡಿಮೆ ಮಾಡಲ್ಲ. ಅದು ಸ್ವಲ್ಪ ಜನ ಅತಿಸ್ಬೇಡ. ನೋಡಿ ಗೈಸ್, ಅವ್ನ ಐಬಾಲ್ ಹತ್ರ ಇಷ್ಟು ಸಣ್ಣ ಡಸ್ಟು ಅವನಿಗೆ ಅಷ್ಟು ಇರಿಟೇಷನ್ ಕೊಡ್ತಾ ಇತ್ತು. ಸೊ ಅದನ್ನೇನೋ ಕ್ಲೀನ್ ಮಾಡಿದ್ರು, ಬಟ್ ಅವ್ರ ಪ್ರಕಾರ ಇದು ಇವಾಗ ಆಗಿರೋದಲ್ಲ, ಆಲ್ರೆಡಿ ಒಂದು 10 ಡೇಸ್ ಆಗಿದೆ ಅಂತ. ಬಟ್ ಇವ್ನು ನನಗೆ ಹೇಳಿದ್ದು 2 ಡೇಸ್ ಬ್ಯಾಕು. ಸೊ ನಾನು 2 ಡೇಸ್ ಅವ್ನು ಹೇಳಿದ ದಿನವೇ ನಾನು ಡಾಕ್ಟ್ರ್ ಹತ್ರ ಕರ್ಕೊಬಂದಿದ್ದೀನಿ, ಬಟ್ ನಂಗೆ ಡಾಕ್ಟ್ರ್ ಸಿಕ್ಕಿರಲಿಲ್ಲ. ಸೊ ಇವತ್ತು ತೋರಿಸಿ ಅವ್ನ ಕಣ್ಣಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಆಯಿಂಟ್ಮೆಂಟ್ಸು, ಡ್ರಾಪು ಎಲ್ಲ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಅದಂತೂ ದಿನಕ್ಕೆ 6 ಸಲ ಹಾಕಬೇಕು, ಬ್ಯಾಕ್ ಟು ಬ್ಯಾಕು. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಅಂತ ಹೇಳಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ನೋಡಿ, ಸ್ವಲ್ಪ ಅಜಾಗ್ರತೆ, ಸ್ವಲ್ಪ ಏನದು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಆ ಸಣ್ಣ ಡಸ್ಟು, ಅದನ್ನು ಆ ಮೊಮೆಂಟಲ್ಲೇ ಅವನು ನೀರು ಹಾಕಿ ವಾಶ್ ಮಾಡ್ಕೊಂಡಿದ್ರೆ ಆಗ್ತಿತ್ತು. ಅದು ಬಿಟ್ಟು ಹಾಕೊಂಡು ಫುಲ್ ಎಲ್ಲ ಏನದು ಉಜ್ಜಿದಾನೆ, ಹಾಗಾಗಿ ಅದು ಹೋಗಿ ಸೆಟಲ್ ಆಗಿದೆ ಅಲ್ಲಿ. ಸೊ ಅದಾದಮೇಲೆ ಅದು ಅಲ್ಲೇ ಎಕ್ಸ್ಟ್ರಾ ತಿಂಗು ಅಲ್ಲೇ ಅದ್ರ ಮೇಲೆ ಬೆಳ್ಕೊಂಡು ಆ ರೀತಿ ಆಗಿದೆ ಅವನಿಗೆ. ಅದು ಅವನಿಗೆ ಗೊತ್ತಾಗಿಲ್ಲ. ಅವನಿಗೆ ತುಂಬ ಹಾಮ್ ಅನ್ನಿಸ್ದಾಗ ನನಗೆ ಹೇಳಿದ್ದಾನೆ. ಸೊ ಸಡನ್ನಾಗಿ ಕರ್ಕೊಂಡು ಹೋಗೋದಕ್ಕೆ ಓಕೆ, ಇಲ್ಲ ಅಂತಿದ್ರೆ ದೇವ್ರೇ ಗತಿ. ಸೊ ಎನಿಹೌ ಗೈಸ್, ನೋಡಿ ನನ್ನ ಮಗ ಮಾಡ್ಕೊಳ್ಳೋದು ಚಿಕ್ಕ ಪುಟ್ಟದು ನಾನು ಫೇಸ್ ಮಾಡಬೇಕು, ಫೀಲ್ ಮಾಡಬೇಕು. ಹೇಗಿದೆ ಅಲ್ಲ? ಸೊ ನಮ್ಮ ಚಿಂಟುಗೆ ಡಾಕ್ಟರ್ಗೆ ತೋರಿಸಿ ಮನೆಗೆ ಕರ್ಕೊಂಡು ಬಂದ್ವಾ. ಆಮೇಲೆ ಆ್ಯಕ್ಚುಲಿ ಸಂಜೆ ಹಂಗೆ ಚುರುಮುರಿ ತಿನ್ನಬೇಕು ಅನ್ನಿಸ್ತು. ಸೊ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಬಂದಾಗಲೂ ಆ್ಯಕ್ಚುಲಿ ನಾನು ಶಾಪ್ನ ಹುಡ್ಕೊಂಡು ಹೋಗಿದ್ದೆ, ಬಟ್ ಅವ್ರು ಕ್ಲೋಸ್ ಮಾಡಿದರು. ಹಾಗಾಗಿ ಈ ಸಲ ಕಣ್ಣಿಗೆ ಬಿತ್ತು ಸಂಜೆ ಅಂದ್ಬಿಟ್ಟು ನಾನು ಚುರುಮುರಿ ಸಹ ತಗೊಂಡು ಹೋದೆ. ಹೀಗೆ ಹೊರಗೆ ಹೋಗಿದ್ದೆ, ಹಾಗೆ ಬರುವಾಗ ಮನೇಲಿಗೆ ಚುರುಮುರಿ ತೊಗೊಂಡು ಬಂದೆ ಗೈಸ್. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಚುರುಮುರಿ, ಅದರಲ್ಲೂ ಇವ್ರು ಮಾಡೋ ಚುರುಮುರಿ ಇಷ್ಟ, ಸಖತ್ತಾಗಿರತ್ತೆ. ಆಯಿತಾ? ಸೊ ಚುರುಮುರಿ ತಿನ್ಕೊಂಡು ಇವತ್ತಿನ ದಿನನ ಪುಷ್ ಮಾಡಿದ್ದಾಯಿತು. ಸೊ ಬನ್ನಿ ಈಗ ಕಂಟಿನ್ಯೂಯೇಷನ್ ಆಗಿ ಇವತ್ತೇನೇನಾಯಿತು ಅಂತ ನೋಡೋಣ. ಏನದು? ಎರಡು ಹಾಕೋಬೇಕಮ್ಮ. ತಿಂಡಿ ಆದ್ಮೇಲೆ ಹಾಕೋತೀನಿ. ಅದು ಜಸ್ಟ್ 2 minutes ಗ್ಯಾಪ್ ಅಲ್ಲಿ ಎರಡು ಹಾಕೋಬೇಕು. ಯು ಶುಡ್ ಸ್ಟಾರ್ಟ್ ಆಫ್. ಎಸಿತಿಯಲ್ಲಪ್ಪಿ ಗೈಸ್, ನಮ್ಮ ಚಿಂಟು ಅಂಡರ್ ಮೆಡಿಕೇಶನ್. ಇನ್ನು ಆಯಿಂಟ್ಮೆಂಟ್ ಹಾಕಿ ದಿನ ಕಣ್ ತೆಗಿಯೋಕಾಯ್ತಿಲ್ಲ ಮಟ್ಟಿಗೆ. ಒಳ್ಳೇದಾಯ್ತು. ಕಣ್ಣಿಗೆ ನೀರು ಹಾಕೋ ಹಾಗಿಲ್ಲ. ಕಣ್ಣಿಗೆ ನೀರೇ ಹಾಕಂಗಿಲ್ಲ.
ತಾನೆ ನಾನು ಕಣ್ಣಿಗೆ ಹಾಕಿ ಬೆಳಗ್ಗೆ ಏನು ಕ್ರೀಮ್ ಈಗ ಹೊರಗೆ ಹೋಗ್ತಾನಲ್ಲ ಹೊರಗೆ ಹೋದ್ರೇನೋ ಸನ್ಸ್ಕ್ರೀನ್. ಸೂರ್ಯ ಬಂದು ತಲೆ ಬೀಳ್ತಾಳೆ. ಮಾಯ್ಶ್ಚರೈಸರ್ ಹಾಕೊಂಡಿದ್ದು. ಏನೇ ಆಗಲಿ ಬೆಳಗ್ಗೆ ಏನು ಸಣ್ಣ ಬಂದು ನಿನ್ನ ತಲೆ ಬೀಳ್ತಾಳೆ ಅಂತ. ಆಗ ನೀನೀಗ ಹೊರಗೆ ಹೋಗೋದಾದ್ರೆ ಏನೂ ಹಾಕೊಂಡು ಹೋಗಲ್ವನಪ್ಪ. ಮನೇಲಿ ನಾನು ಹಚ್ಕೊಳ್ಳಲ್ಲ. ಅಷ್ಟು ಅದು ಸಣ್ಣ ಇದ್ರೆ ಯಾರು ಸ್ಲೋ ಬೇಗ ಹಾಕೋರು. ಎಲ್ಲೇನು ಓಡ್ತಿದ್ಯಾ ಹಿಂಗೆ ಹೇಳ್ಕೊಂಡು ಓಡ್ತಾನಪ್ಪ. ಗೈಸ್ ಇವತ್ತು ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ಬಂದಿದೆ. ಸೊ ಯಾರೆಲ್ಲ ಮಾಡ್ತಾ ಇದ್ದೀರಾ? ನಾನು ಮಾಡೋಣ. ಏನು ಸೌಂಡ್ಸ್ ಅಪ್ಪಿನಿಂದ. ಇವತ್ತು ನಾನು ಉಪವಾಸ ಮಾಡೋಣ ಅಂತ ಇದ್ದೀನಿ. ಸೊ ವಿಲ್ ಸಿ ಹೇಗಾಗತ್ತೆ ಹಾಗೆ. ನಮ್ಮ ಚಿಂಟು ಉಪವಾಸ ಮಾಡ್ತಾನ? ಇಲ್ಲ. ದಕ್ಷ ಉಪವಾಸ ಮಾಡ್ತಾನ? ಹೌದು. ಇಲ್ಲ. ಸೊ ನಾನಿವತ್ತು ಉಪವಾಸ ಮಾಡೋಣ ಅಂತ ಇದ್ದೀನಿ. ಬಟ್ ಫುಲ್ ಉಪವಾಸ ಅಲ್ಲ. ಹಿಂಗೆ 1 kg ಫ್ರೂಟು, 1 kg ಚಪಾತಿ, 1 ಕುಕ್ಕರು, ಬರೀ ಲಿಕ್ವಿಡ್ ಐಟಮ್ಸ್, ಕಾಫಿ, ಟೀ, ವಾಟರ್, ಜ್ಯೂಸ್, ಇಂಥದ್ದು, ಹಣ್ಣು ಇಷ್ಟು ಸೇವಿಸ್ಬೋದು. ಊಟ ಮಾಡಲ್ಲ. ಮಿಲ್ಕ್ ಶೇಕು, ಸ್ಮೂತಿ ಎಲ್ಲ ಬಾವಿ ಬರೀ ನಾನು ಮಿಲ್ಕ್ ಶೇಕು ಸ್ಮೂತಿಲೇ ಮುಳುಗ್ಸಿರೋ ಥರ ಮಾತಾಡ್ತೀರಪ್ಪ. ಹಾಂ ಎದ್ದು ಬಿದ್ದು. ಸರಿ, ಮಕ್ಕೊಂದು ಪೂಜೆ ಆಯಿತು. ಪೂಜೆ ಅಲ್ಲ, ಸೂರ್ಯ ನಮಸ್ಕಾರ ಆಯಿತು. ಸೂರ್ಯನ ಬಂದಿಲ್ಲ, ಏನು ನಮಸ್ಕಾರ ಮಾಡ್ತು. ಸೂರ್ಯ ಇರ್ತಾನೆ, ಸೂರ್ಯ ಇರ್ಲ್ದಾನೆ ಬೆಳಗಾಗ ಹೋಗಿದೆ. ಸೂರ್ಯ ಇಲ್ದಾನೆ ಬೆಳಗಾಗತ್ತೆ. ಇಲ್ಲಪ್ಪ. ಇಲ್ಲ ನೋಡು, ಸಿ ಹಿ ನೋಸ್ ಇಟ್. I think should be grade 2. Now I was grade 6. ಚಿಂಟುಗೋಸ್ಕರ ಚಿಂಟು ದೊಡ್ಡಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರು ಅಂತ ನೋಡ್ತಾ ಇದ್ದೀರಾ? ಮತ್ತು ಯಾರಲ್ಲ ಗೈಸ್, ದಕ್ಷ ಅವರಪ್ಪ. ಸೊ ಯಾಕೆ ಅಂದರೆ ಇವತ್ತು ಸ್ಟೇಡಿಯಮ್ಗೆ ಹೋಗಿ ಇವ್ರದ್ದು ರನ್ನಿಂಗ್ ಪ್ರೋಗ್ರಾಮ್ ಇದೆ. ಹಾಗಾಗಿ ನಮ್ಮ ಚಿಂಟುಗೆ ಕರ್ಕೊಂಡು ಹೋಗೋಣ ಅಂತ ಅರ್ಲಿಯಿಂದ ಮಾರ್ನಿಂಗ್ ಬಂದಿದ್ದಾರೆ. ಸೊ ದಕ್ಷ ಮತ್ತು ಚಿಂಟು ಹೋಗ್ತಾ ಇದ್ದಾರೆ. ನಮ್ಮ ದೊಡ್ಡ ಮಗ ಅವನು ಬೆಳಗ್ಗೆ ಹೇಳಲ್ಲ, ಹಾಗಾಗಿ ಅವನು ಹೋಗ್ತಾ ಇಲ್ಲ. ಸೊ ಇವರಿಷ್ಟು ಜನ ಹೋಗಿ ಜಾಗಿಂಗು, ವಾಕಿಂಗು ಮತ್ತು ಅಲ್ಲಿ ಮಾತಾಡ್ಕೊಂಡೆಲ್ಲ ಬರ್ತಾರೆ. ಸೊ ನಮ್ಮ ಚಿಂಟುಗೆ ಅವ್ರ ದೊಡ್ಡಪ್ಪನ ಜೊತೆ ಹೊರಗೆ ಹೋಗೋದು ಅಂದರೆ ಇಷ್ಟ. ಹೆಂಗಿದ್ರು ಹೊಂಟು ಬಿಡ್ತಾನೆ ಗೈಸ್. ಏನು ಬೇಕೋ? ವಾಕಿಂಗ್ ಹೋಗಿಲ್ಲ. ಬಾಯ್ ಬಾಯ್ ದಕ್ಷ. ಗೈಸ್ ಕಾಫಿ ಬಂತು. ಸ್ಟ್ರಾಂಗ್ ಕಾಫಿ. ನಮ್ಮ ಚಿಂಟು ಖುಷಿನೇ ನನ್ನ ಖುಷಿ ಗೈಸ್. ನಮ್ಮ ಚಿಂಟು ಏನು ಮಾಡ್ತೀನಿ ಅಂದರೂ ನಾನು ಬೇಡ ಅನ್ನಲ್ಲ. ಬಿಕಾಸ್ ಅವನು ಎಲ್ಲ ಒಂದು ಕಡೆ ನಗ್ನಾಗ್ತಾ ಚೆಂದ ಇರಲಿ, ಅವ್ನ ಮನಸ್ಸಿಗೆ ಸಂತೋಷ ಆಗೋ ಥರ ಇರಲಿ ಅನ್ನೋದನ್ನೇ ನಾನು ಯಾವಾಗಲೂ ಬಯಸೋದು. ಗೈಸ್ ಕಸದ ಗಾಡಿ ಬಂತು. ಗೈಸ್ ನಮ್ಮಪ್ಪ ಅಮ್ಮ ಇವತ್ತು ಮೆಡಿಕಲ್ ಚೆಕಪ್ ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಎಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಇಲ್ಲ ಕ್ಯಾಕ್ರಿಸ್ತೀರಾ, ಇಲ್ಲ ಕೆಮ್ತೀರಾ, ಇಲ್ಲ ಉಗಿತಾ ಇರ್ತೀರಾ ಹ್ಯಾಕ್ಟು ಅಂತ. ನೋಡಿ ಗೈಸ್, ಗಂಡ ಹೆಂಡತಿ ಹೋಯ್ತಾವ್ರೆ. ಮನೇಲಿ ಈಗ ನಾನು ನಮ್ಮ ಅಕ್ಕ ಇಬ್ಬರೇ ಗಾಯ್ಸ್. ಎಲ್ಲರೂ ಹೋದರು ಹೊರಗಡೆ.
ನನಗೆ ಸ್ವಲ್ಪ ಕೆಲಸ ಇದೆ, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಬೇಗ ಬೇಗ ಮಾಡಿಬಿಡೋಣ ಅಲ್ಲ. ಅದಕ್ಕೂ ಮುಂಚೆ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಏನು ಮಾಡೋದು, ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಕಸ ಗುಡಿಸೋಣ. ಗಾಯ್ಸ್, ನಾನಿನ್ನೂ ಎಡಿಟಿಂಗೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಆವಾಗಲೇ ನಮ್ಮಪ್ಪ ಅಮ್ಮ ಇಬ್ಬರು ಬಂದೇ ಬಿಟ್ಟರು. ಇಷ್ಟು ಬೇಗ ಬಂದ್ರಿ? ಕೆಲಸ ತಿಂಡಿ ಊಟ ಕೊಡ್ತಾರೆ. ಗೈಸ್, ನಮ್ಮಪ್ಪ ನಮ್ಮಮ್ಮಂಗೆ ಉಗಿತಾವ್ರೆ. ಆ ಬ್ಲಡ್ಡಿಂದ ಅಲ್ಲೇ ಬಿಸಾಕ್ ಬರೋದು ಬಿಟ್ಟು ಇಲ್ಲಿ ತನಕ ತಗೊಬಂದಿದೀಯಾ ಅಂತ. ಆಯಿತು ಬಿಸಾಕಿ. ಈಗ ನೋಡಿ, ನಮ್ಮಪ್ಪ ನಂಗೆ ಕ್ಯಾಪ್ಚರ್ ಮಾಡಿಸಿದ್ರು. ಇವೆಲ್ಲ ಹೇಳ್ತೀರಾ ಅಲ್ವಾ, ನಿಮ್ಮಪ್ಪ ಅಷ್ಟೇ ನಿಮಗೆ ಸಪೋರ್ಟ್ ಮಾಡೋದು ಅಂತ. ನೋಡಿ, ನಮ್ಮಪ್ಪ ನಂಗೊಂದು ಕಂಟೆಂಟ್ ಕೊಟ್ಟರು, ತಗೋ ಇದು ಕ್ಯಾಪ್ಚರ್ ಮಾಡ್ಕೊ ಅಂತ. ನಮ್ಮಮ್ಮ ಬಂದ ತಕ್ಷಣ ಕೈಕಾಲು ತೊಳ್ಕೊಳಕ್ಕೆ ಹೋಗ್ತಾರೆ. ನಮ್ಮನೆ ಯಾವಾಗಲೂ ಅಷ್ಟೇ, ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲು ತೊಳಿಬೇಕು, ಬರೀ ಹಾಸ್ಪಿಟಲಿಂದ ಬಂದರೆ ಅಂತ ಅಲ್ಲ. ಸೊ ಇವಾಗ ಇಬ್ಬರು ಕೈಕಾಲು ತೊಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಓ, ಇಲ್ಲೇ ಐತಲ್ಲ ಎಂಟ್ರೆನ್ಸ್ ಎಲ್ಲ ಇಟ್ಕೊಂಡಿದ್ದೀರಾ. ಆ್ಯಕ್ಚುಲಿ ನೀವು ಅಲ್ಲೇ ಹೊರಗೆ ತೊಳ್ಕೊಬೋದು ಅಮ್ಮ. ಅದು ಕರೆಕ್ಟಾಗಿ ಬಾಗ್ಲಲ್ಲೇ ಇದಲ್ಲ, ಅದು ನೀರು ತಗೊಂಡು ಹೊರಗಡೆ ಫುಲ್ ಕಾಂಪೌಂಡಿಂದ ಹೊರಗೆ ಕಾಲ್ ವಾಶ್ ಮಾಡ್ಬೋದು. ಅದೇ ಒಳ್ಳೆ ಐಡಿಯಾ ಆ್ಯಕ್ಚುಲಿ, ಇಲ್ಲಿಗೆ ಬಂದು ಮತ್ತೆ ಹಿಂದಗಡೆಗೆ ಹೋಗಿ ಕಾಲು ತೊಳ್ಕೊಂಡು ಬರೋದಕ್ಕಿನ್ನ. ಪ್ಲೀಸ್, ನಮ್ಮನೆ ಹಳೆ ಸಂಪ್ರದಾಯ ಮಾಡಿದ್ದಾರೆ ನಮ್ಮಪ್ಪ. ಅಲ್ಲಿ ಗೇಟ್ ಹತ್ರನೇ ನಲ್ಲಿ ಹಾಕಿಸ್ಬಿಟ್ಟಿದ್ದಾರೆ. ಕಾಲು ತೊಳಿಬೇಕು ಅಂತಲ್ಲ, ಏನಕ್ಕಾದರೂ ಇರಲಿ, ಕಾಂಪೌಂಡ್ ತೊಳೆಯೋಕ್ಕೆ ಅದಕ್ಕೆ ಇದಕ್ಕೆ ಅಂತ. ಡೈರೆಕ್ಟ್ ವಾಟರ್ ಒಂದು ನಲ್ಲಿ ಇತ್ತು, ಸೊ ಅದು ಬಿಟ್ಟು ಇನ್ನೊಂದು ನಲ್ಲಿ ಹಾಕಿಸ್ಕೊಂಡಿದ್ದಾರೆ. ನಮ್ಮ ಅಪ್ಪಂಗೆ ಏನು ಬೇಕಲ್ಲ ಅದು ಬೇಗ ಮಾಡಿಸ್ಕೊಡುತ್ತಲ್ವಮ್ಮ. ಅದು ಹಂಗೆ ನಮ್ಮಪ್ಪ ಏನಕ್ಕೋ ಮಾಡಿಸ್ಕೊಂಡಿರೋದು. ನೀವು ಅದೇ ಅಭ್ಯಾಸ ಮಾಡ್ಕೊಳ್ರ ಬಜ್ಜಿ, ಅಲ್ಲೇ ಕಾಲು ತೊಳ್ಕೊಂಡು ಬರೋ ಥರ. ಅದೇ ಅಲ್ಲೊಂದು ಒಳ್ಳೆ ಬಕೆಟ್ ಇಡ್ಬೇಕು. ಅದೇ ಆ ಬಕೆಟ್ ನೋಡಿದ್ರೆ ಕಾಲು ತೊಳೆಯೋ ಮನ್ಸು ಬರೋದಿಲ್ಲ. ಇನ್ನೊಂದು ಕಡೆ ಇನ್ನೆಲ್ಲೂ ಪ್ಲಾಸ್ಟಿಕ್ ಅಂಗಡಿನೇ ಇಲ್ವಾ ನಮ್ಮೂರಲ್ಲಿ? ಹುಡುಕ್ಬೇಕು. ಬಾಗೂರು ರೋಡಲ್ಲಿ ಇರ್ಬೋದು ಅನ್ಕೊಂತೀನಿ ನಾನು. ಇಷ್ಟ ಏನೇ ಪ್ಲಾಸ್ಟಿಕ್ ಅಂಗಡಿಗಳೇ ಇಲ್ಲ, ಹೋಲ್ಸೇಲ್ ಅಲ್ಲೈತಾ? ಅದೇ ಇದು ಸೇಲ್ಸು ಅಂಥದ್ರಲ್ಲಿ ಚೆನ್ನಾಗಿರಲ್ಲ. ಅಲ್ಲೈತಂತೆ, ನೋಡೋಣ ಬರಪ್ಪಾಜಿ. ಅಯ್ಯೋ, ಅವತ್ತು ಹೋಗಿದ್ವು ಅಲ್ಲಿ, ಅವನ ಹತ್ರ ಜಾಸ್ತಿ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. 200-300 ರೂಪಾಯಿ ಏನು ಉಳಿಸ್ತೀಯ ಬಗ್ಗೆ? 1000 ಏನಿಲ್ಲ. ಅವತ್ತು 300 ಎಷ್ಟಾಗಿತ್ತು ಪೂಜಿ? 350? 350 ಆಗಿದ್ದನ್ನೇ ಬಿಟ್ಟು ಬಂದಿದ್ದೀನಿ. ಒಂದು ಜಾಲ್ರಿ, ಒಂದು ಕಮೋಡ್ ಕ್ಲೀನ್ ಮಾಡೋದು, ಒಂದು ಬಕೆಟು, ಒಂದು ಜಗ್ಗು, ಇಷ್ಟೇ 4 ಐಟಮು. ತಿಂಡಿ ತಿನ್ನಲ್ಲ ಅಮ್ಮ. ಯಾರಿಗೆ ತಿಂಡಿ ಬೇಕೋ? ಅವಳಿಗೆ ತಿಂಡಿ ಬೇಡವಂತೆ, ಅವಳು ಊಟ ಮಾಡ್ತಾಳೆ. ನಾನು ಊಟನೂ ಮಾಡಲ್ಲ, ನಾವು ಊಟ ಮಾಡಲ್ಲ. ಈಗ ನಮ್ಮಮ್ಮ ಕಾಫಿ ಕೊಡುತ್ತೆ, ನೀವು ಮಾಡ್ಕೋತೀರಲ್ವಮ್ಮ? ನಾನು ಎಂತದಮ್ಮ ಹೇಳೋದು ನಿಂಗೆ? ಯಾವಾಗ ಕುಡ್ದಿದ್ರು, ಆ ಮೊಮೆಂಟ್ ಕುಡ್ದಿದ್ರು ನಾನು ಕೊಡು ಅಂತೀನಲ್ಲಮ್ಮ. ಈಗ ಮಾಡು.
ನಿನಗೆ ಕಾಫಿ ಟೀ ವಿಷಯದಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿ ಇಲ್ಲ ಅನ್ಕೊಂತೀನಿ. ಈಗಿಲ್ಲ, ಈಗ ಕುಡಿದ್ಬಿಟ್ಟು ಯಾರಾದ್ರೂ ನೆಂಟರು ಬಂದ್ರಪ್ಪ ಅವ್ರಿಗೆ ಕಾಫಿ ಮಾಡ್ತೀಯಪ್ಪ, ನಂಗೂ ಮಾಡು. ಇಷ್ಟು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಆದರೂ ಮಾಡಲ್ಲ ಅಂದರೆ ಗಲಾಟೆ ಮಾಡಬೇಕಾಗತ್ತೆ. ಕಾಫಿ ಕುಡಿದ್ರೆ ಬಾಡಿ ಬರಲ್ಲ. ಅವಳ ಈಗ ಸುಸ್ತಾಗಿ ಒದ್ದಾಡ್ತಾ ಇರೋಳು ನಾನಾ? ನನ್ಗೂ ಅವಳಿಗೂ ಯಾವ ಪಟ್ಟಿ ವಯಸ್ಸವ? ಏನು 1 ವರ್ಷ? ನನಗಿಂತ 10 ವರ್ಷ ದೊಡ್ಡವಳ ಅವಳು. ಹಾ ಹೌದವ. ಇರೋ ಪ್ರಾಬ್ಲಮ್ ಏನು ಮಾಡಿ ಮಕ್ಳು ಬಿಡಕ್ ಬಂದಿರ್ತಾರೆ ಹಂಗೆ ಹೋಗ್ತಾರಲ್ಲ. ಅವನಿಗೆ ಮಾಡ್ಬೇಕು ಅಂದ್ರೆ ನೀವು ಈಗಲೇ ಮಾಡ್ಬೇಕು. ಅವ್ನ್ ಕಾಯ್ಕೊಂಡೇನ್ ಕೂರೋದಿಲ್ಲ. ಜೊತೆ ಚಟ್ನಿ ಮಾಡೋಣ, ಮೆಣಸಿನ್ಕಾಯಿ ತಿಂತಾರ? ಚಟ್ನಿ ಮಾಡಕ್ಕೆ ಮಂಜು ಬೇಕು. ತಿಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಪುಟ 2.5 kilometers. ವಾಕ್ ಮಾಡಿದ್ಯಾ? ಸ್ಕ್ವಾಟ್ಸ್ ಮಾಡಿ ತೊಳಿಲ್ಲ. ತೊಳ್ಕೊತಾರೆ ಮುಖ ಹೋಗು. ಹೋಗ್ಬಿಟ್ಟು ಫುಲ್ ಸ್ವೆಟ್ ಆಗಿರತ್ತೆ, ಮುಖ ತೊಳ್ಕೊ. ಕ್ಲೀನಾಗಿ ಕೈಯೆಲ್ಲ ತಣ್ಣೀರಲ್ಲಿ ತೊಳಿ, ತಣ್ಣಗೆ ಫೀಲ್ ಆಗತ್ತೆ. ನೀನು ಕಸ ಉಳಿಸ್ತಾನೆ ಎದ್ದು ಒಬ್ರು ಕೂತಿದ್ರು. ಸೊ ನಮ್ಮ ಅಪ್ಪ ತಿಂಡಿ ತಿಂತಾ ಇದ್ದಾರೆ ಗಾಯ್ಸ್. ನೀರು ಕೊಡು, ನೀರು. ತಿಂಡಿ ಹಾಕಿಸ್ಕೊಂತೀನಿ. ಅಪ್ಪಾಜಿಗೆ ಒಂದು ಲೋಟ ನೀರಂತೆ ಕೊಡು. ನಮ್ಮಪ್ಪ ರಸಾಯನ ಮಾಡ್ತಾ ಇದ್ದಾರೆ. ಸೊ ನೋಡಿ, ಬನಾನಾ ಎಲ್ಲ ಪೀಲ್ ಔಟ್ ಮಾಡಿ ಸೊ ಕ್ಲೀನಾಗಿ ಕಟ್ ಮಾಡ್ತಾ ಇದ್ದಾರೆ. ಬನಾನಾ ಎಲ್ಲ ತುಂಬ ಅಳಗ್ಬಿಟ್ಟಿತ್ತು. ಸೊ ಆ ಬನಾನಾ ತಗೊಂಡು ಇವತ್ತು ರಸಾಯನ. ಹೇಗೂ ಸಂಕಷ್ಟಹರ ಚತುರ್ಥಿ ಡಯಟ್ ಮಾಡೋರಿಗೆಲ್ಲ ಆದರೂ ಮಿಕ್ಸ್ ಮಾಡಬೇಡಿ ಅಮ್ಮ, ಅಲ್ಲಿ ಇಡಿ, ಅದು ಮಾಡ್ತೀನಿ. ಪೇಪರ್ ತಗೊಂಡು ಗೈಸ್, ನಾನಿವತ್ತು ಬೆಲ್ಲನ ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ರೊಟ್ಟಿ ತಿಂತಾ ಇದ್ದಾನೆ, ತಿನ್ಲೋ ಬ್ಯಾಡ್ವೋ ಅಂತ. ನಮ್ಮ ದಕ್ಷ ಆಟ ಆಡ್ತಾ ಇದ್ದಾನೆ. ನಾನು ಅವಾಗ್ಲಿಂದ ಕೂತಿದ್ದೇ ಜಾಗದಲ್ಲಿ ಕೂತಿದ್ದೀನಿ, ಸ್ವಲ್ಪನೂ ಅಳ್ಳಾಡಿಲ್ಲ. ಇವಾಗ ಅವೆಲ್ಲ ಮಾತಾಕೆ ರೆಕಾರ್ಡ್ ಆಯ್ತು. ನಾನು ಅದನ್ನ ಕಟ್ ಮಾಡ್ತೀನವ್ವ, ನನಗೆ ಗೊತ್ತು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ. ನನ್ನ ಅಮ್ಮಂಗೂ ಗೊತ್ತಿರತ್ತೆ. ನೀನ್ ಸುಮ್ಮನೆ ಇರು ಆಯ್ತಾ? ನೀನ್ ಸುಮ್ಮನೆ ಇರು ಆಯ್ತಾ? ಡಿಡ್ ಐ ಆಸ್ಕ್ ಯು, ಡಿಡ್ ಐ ಟಾಕ್ ಟು ಯು? Yeah, I'm talking to you. Even I am replying to you. Yeah, first of all. No, first of all, second of all. ನೀವ್ ಎದ್ದೇಳಮ್ಮ, ನೀವ್ ಯಾಕಮ್ಮ ಮಲ್ಕೊಂಡಿದ್ರ? ನಾನು ಮಲಿಕಾಗ್ಬಿಟ್ರೆ ಉಂಟ್ಕೊಂಡ್ಬಿಟ್ರಮ್ಮ, ರೂಪ ಉಂಟ್ಕೊಳಮ್ಮ. ಪ್ರೇಮಜ್ಜಿ ಯಾಕೋ ದಕ್ಷ ಇತ್ತೀಚೆಗೆ ಯಾಕೋ ಸಣ್ಣ ಪ್ರೇಮಜ್ಜಿ ಜ್ಞಾಪಿಸ್ಕತ್ತಮ್ಮ. ಅಯ್ಯೋ ದಕ್ಷ ಪ್ರೇಮಜ್ಜಿ ಜೊತೆ ಹೆಂಗಿದ್ದೀರಾ? ಒಂದು ತಪ್ಪಗಿದ್ದೀರಾ, ಹಂಗೆಲ್ಲ ಕೇಳಕ್ ಹೋಗ್ಬಾರ್ದು. ಸುಮ್ಮನೆ ಚೆನ್ನಾಗಿದ್ದೀರಾ ಅನ್ಬೇಕು, ಅದು ಬೇರೆ ಏನಾರ ಮಾತಾಡ್ತಾರೆ. ಹೆಚ್ಚೂರು ದೊಡ್ಡಮ್ಮ ಹಿಂಗಿದ್ದೀರಾ ಅನ್ಬೇಡ. ಎಲ್ಲ ನೀನೇ ಹೇಳ್ಕೊಡ್ತಾ ಇದ್ದೆ, ಅವನೇನ್ ಗೊತ್ತಿತ್ತು? ಅಯ್ಯ, ಅವ್ನು ದೊಂಬಗಿದ್ದೀರಾ ಅಂತ ಕೇಳ್ತಾ 100 kg ನಾತ ಇವೆಲ್ಲ ತಂದು ಮಾತಾಡ್ತಾರೆ. ಮೋಸ್ಟ್ಲಿ ಹಿಂದಗಡೆ ಬಟ್ಟೆ ಒಗೆಯೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ
ಕಾಲ್ ಬಂತು ಸೇಯಿಂಗ್ ದಟ್ ಕೊರಿಯರ್ ಇದೆ ಎಲ್ಲಿ ಬರಬೇಕು ಅಂತ. ಸೊ ಅವ್ರಿಗೆ ಬನ್ನಿ ಇಲ್ಲಿ ವಿದ್ಯಾನಗರ ಬೋರ್ಡ್ ಹತ್ರ ಅಂತ ಹೇಳಿ ಕರೆಸ್ಕೊಂಡೆ. OTP ಇದೆಯಾ? ತಗೊಳ ಚಿಂಟು. ಗೈಸ್ ಇವಾಗ ನಾನು ಆರ್ಡರ್ ಮಾಡಿರೋದು ದಿವಾನ್ ಕಾಟ್ದು ಸೈಡ್ ಪಿಲ್ಲೋಸು. ಅಪ್ಪಾಜಿ ಅಪ್ಪಾಜಿ ಸಾಫ್ಟ್ ಇದಲ್ಲ. ಬಂತವ ಗೊಂಬೆ ಬಿಟ್ಟಾಕೆ ಇದು ಕೇಳ, ಇದಕ್ಕೆ ಎಷ್ಟು? ಇಷ್ಟೇನಾ? ಅಲ್ಲ ದೊಡ್ಡದು ಹೇಳ್ತಿದೆ 25 ಸೆಂಟಿಮೀಟರ್ ಅಂತ. ಅವ್ರು ಮೆನ್ಷನ್ ಮಾಡ್ದಂಗೆ ಇರೋದಿಲ್ಲ. ಕರೆಕ್ಟ್ ಆಗಿದೆ. ನೀವು ಅನ್ಕೊಂಡಿರೋ ಥರನೇ ಇದೆ. ಸೋ ಕ್ಯೂಟ್. ಸಿಂಟು ಕೊಡ್ಲೇ ಬಿಲ್ ಕೊಡು. ಅದೊಂದೇಯಾ? ಕೊಡಿಲ್ಲ, ಅಲ್ಲಿ ಮೇಲೆ ಅನ್ಸುತ್ತೆ ಅಥವಾ ಒಳಗಡೆ ಹಾಕಿರ್ತಾರೆ. ಬಟ್ಟೆ ನೋಡ್ದವ ಶ್ವೇತಾ? ಅವ್ನು ಹೇಳ್ತಿರೋದು ನಿಜಾನೇ. ಚಿಕ್ಕನಾಗ ಹೋಗೋಣ. ಮೊಬೈಲ್ ನೋಡ್ಕೊಂಡು ನಗಾಡ್ತಾವನೆ. Yeah, that video looks funny. ಅವತ್ತಿಂದ ನೋಡ್ತಾ ಇದ್ದೀನಿ. Yeah, that video looks funny. ಒಂದು ಮಾತಾಡಿದ್ರು ಸಾವಿರ ಮಾತಾಡ್ತಾನೆ. ತಕ್ಷಣ ಇಲ್ಲ, ಏನು ಚೆನ್ನಾಗಿದೆ, ಕರೆಕ್ಟ್ ಸೈಜು ಇದೆ, ಚೆನ್ನಾಗಿದೆ ಕಣೆ. ಆರಾಮಾಗಿ ಎಲ್ಲ ಕಡೆಗೂ ತಗೊಂಡು ಹೊಂಟೋಗ್ಬೋದು. ಅಲ್ಲಿ ನಾಳೆ ಚಾಮುಂಡಿ ಬೆಟ್ಟದಲ್ಲೂ ಇದನ್ನ ಬೇಕಾದ್ರೆ ತಗೊಂಡು ಹೋಗೋಣ ಅಂದ್ರೆ ತಗೊಂಡು ಹೋಗೋಣ. ಸುಮ್ಮನೆ ಸಿಗ್ಬೇಡ, ಕಾರಲ್ಲಿ Yeah, for monkey. ನಾನು ಹೋಯ್ತೀನಿ ಮುಖ ತೊಗೊಂಡ್ಬರ್ತೀನಿ. ಕಾಫಿ ಕೊಡ್ತಾವಲ್ಲಮ್ಮ. ಅಲ್ಲ ಮಾಡ್ಕೊಡಪ್ಪಿಡ ಕುಟ್ಬಿಟ್ಟು ಅಯ್ಯೋ ಜಾಸ್ತಿ ಸಕ್ಕರೆ ಹಾಕಲ್ಲ, ಕಮ್ಮಿ ಹಾಕಲ್ಲ. ಹತ್ತು ಹೊಟ್ಟೆ ಕೊಡು. ಒಂದು ಸೀರೆ ಉಳ್ಕೊತೀನಿ ತಗೊಂಡು. ಸೀರೆ ಉಳ್ಕೊಂಡ್ರೆ ಸರಿ. ನಾನು ತೋರಿಸ್ಕೊಂಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಬೇಕು. ತಾರೀಕು ಆ್ಯಕ್ಚುಲಿ ಬೆಳಗ್ಗೆ ಹೋಗಿದ್ರು ಅಲ್ಲ ನಮ್ಮ ಅಪ್ಪ ಅಮ್ಮ ಮೆಡಿಕಲ್ ಟೆಸ್ಟಿಗೆ ಅಂತ. ಏನು ಅಂದರೆ ಶುಗರ್ ಮತ್ತು BP ಚೆಕ್ ಮಾಡಬೇಕು ಅಂತ. ಬಿಕಾಸ್ ಇನ್ನು ಸ್ವಲ್ಪ ದಿನ ಆ್ಯಕ್ಚುಲಿ ನಮ್ಮ ಅಮ್ಮಂಗೊಂದು ಸರ್ಜರಿ ಮಾಡಿಸ್ಬೇಕಂತ ಇದ್ದೀವಿ. ಹಾಗಾಗಿ ಇದೆಲ್ಲ ಫಸ್ಟ್ ಮಾಡಿಸ್ಬೇಕಲ್ಲ, ಏನದು ಪ್ರೀ ಮೆಡಿಕಲ್ ಚೆಕಪ್ಸ್ ಯಾವುದು ಹೇಗಿದೆ ಅಂತ ನೋಡಬೇಕಲ್ಲ. ಹಾಗಾಗಿ ಇದೆಲ್ಲ ಮಾಡಿಸ್ತಾ ಇರೋದು. ಸೊ ಈಗ ಮತ್ತೆ ಅವರು ಹಾಸ್ಪಿಟಲ್ಗೆ ಹೋಗಬೇಕು. ಗೈಸ್ ನಮ್ಮನೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ದಾರೆ. ಯಾರದು ಸೌಂಡ್ ಹಾಕೊಂಡಿರೋದು? ಎಲ್ಲಿದ್ಯಾ ಈಗ? ಏನ್ ಮಾಡಕ್ಕಮ್ಮ ಅಲ್ಲಿ? ನನಗೇನು ಏನು ಹೇಳು? ಬಾಯ್ ಕಣಮ್ಮ. ಅದಕ್ಕೆ ನೋಡಕ್ ಹೋಗಿದ್ಯಾನು. ಅವತ್ತು ಹೇಳಿದ್ದೀನಿ ತಗೊಂಬಾರಪ್ಪ, ಆಗಲ್ಲ ಬಿಡಿ, ನಾನೇ ತರ್ತೀನಿ. ತರೋಣ ಬಿಡು. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಮಾಡ್ಕೊಂಡು ನೋಡು. ಅಲ್ಲಿ ತನಕ ನನ್ಗೆ ಹೋಗಕ್ಕಾಗಲ್ಲ. ನಿಮ್ಮ ಅಪ್ಪ ತರ್ತಾರೆ. ನಾನೇ ಬರ್ತೀನಿ. ಹಂಗಾರೆ ನಾನೇ ಹೋಗ್ತೀನಿ. ಸ್ಕೂಟರ್ ತೆಗಿ ಬಜ್ಜಿ. ಗೈಸ್ ಬಂದಿಷ್ಟು ದಿನಕ್ಕೆ ನಮ್ಮ ಅಪ್ಪಂಗೆ ಟೀ ಮಾಡಿಕೊಟ್ಟಿದ್ದೀನಿ. ತಗೊಳಪ್ಪಾಜಿ, ಕುಡಿಯಪ್ಪಾಜಿ. 2 ಸಲ ಕಾಫಿ ಮಾಡಿಕೊಟ್ಟಿದ್ದೀನಿ, 1 ಸಲ ಟೀ, 3 ಸಲ ಮುಕ್ತಾಯ. ಮತ್ತೆ ಕೇಳೋಂಗಿಲ್ಲ ನಾನು ಹೋಗೋ ತನಕ. ಗೈಸ್ ನನಗೂ ಟೀ ಮಾಡ್ಕೊಂಡಿದ್ದೀನಿ.
ಇವತ್ತು ಫುಲ್ ಕಾಫಿ ಟೀನಲ್ಲೇ ಇದ್ದೀನಿ. ಸ್ನ್ಯಾಕ್ಸ್ ಬಾಳೆಹಣ್ಣು ಕಿತ್ತಣ್ಣು ಇದು ಅದು ಸ್ನ್ಯಾಕ್ಸೇ. ವಾಟರ್ ಮೆಲನ್ ಆಯಿತು, ಇನ್ನು ಬನಾನಾ ತಿಂದಿಲ್ಲ. ಅಲ್ವಾ ಲಕ್ಷ ಏನದು ಕಣಪ್ಪ ಮೈಂಡ್ ಚೇಂಜ್ ಮಾಡ್ಕೊಳ್ಳೋದು. ಓಡಿಕೋಲ್ ರಸಾಯನ ಇದೆ ಮಾಡಿಟ್ಟಿದ್ದಾರೆ. ಸೊ ಅದನ್ನ ಆಮೇಲೆ ತಿನ್ನೋಣ, ಊಟ ಟೈಮಿಗೆ ತಿನ್ನೋಣ. ಏಕಮ್ಮ ಅದೆಷ್ಟು ಸತಿ ತೋರಿಸ್ತೇಮ್ಮ. ಈಗ ನನ್ನ ಮಗಂಗೆ ಡ್ರಾಪ್ಸ್ ಹಾಕ್ತಾ ಇದ್ದೀನಿ ಗೈಸ್. ದಿನಕ್ಕೆ 6 ಸಲ ಹಾಕಬೇಕು ಗೈಸ್. ನಾನೇನು ಮಾಡಲಿ ನೋಡಿ ಗೈಸ್, ಇವ್ರನ್ನೆಲ್ಲರನ್ನೂ ಬೇರ್ ಮಾಡಿಕೊಂಡು ನಾನು ಈ ಕೆಲಸ ಮಾಡ್ಕೋಬೇಕು. ಬನ್ನಿ ಗೈಸ್, ಈಗ ಹಾಕ್ತಾನ. ಇಲ್ಲ ನೀನು ಕಣ್ ತೋರಿಸು. ಯಪ್ಪ ಸೇರ್ಕೊಳ್ರವ. ಗೈಸ್, ಇವತ್ತು ನಾನು ಮಸಾಲೆ ಪುರಿ ಮತ್ತು ಕಾಯಿನ ಮಿಕ್ಸ್ ಆ್ಯಂಡ್ ಕಾಂಬಿನೇಷನಲ್ಲಿ ತಿಂತಾಯಿದ್ದೀನಿ. ಬೇಕಮ್ಮ? ಇಟ್ಸ್ ಓಕೆ. ಆ್ಯಕ್ಚುಲಿ ಬರೀ ಪುರಿಗೇ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಸೊ ಮಸಾಲ ಪುರಿ ಜೊತೆ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಗುಡ್. ಚುರ್ಮುರಿ ತಿನ್ನಂಗೆ ಆಗ್ತಾ ಇದೆ. ಅದೇ ಕಾಯಿ ಇನ್ನೂ ಸ್ವಲ್ಪ ಸ್ವೀಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ಈರುಳ್ಳಿ ಅಪ್ಡೇಟ್ ತಾಮುಟ್ಟ ಅದೇ ಬಲ್ತಿರೋ ಕಾಯಿ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ಅದಕ್ಕೆ ತಗೊಳ್ಳಿ. ಅದೇ ಕಾಯಿ ಸಪ್ಪೆ ಅಂತ ನನಗೇನು ಗೊತ್ತು. ಎಲ್ಲಿ ಕುಡ್ದಾಗ ಗೊತ್ತಾಗ್ತದೆ. ಹಿಂಗೆ ಬೆಳ್ಳಗಿದ್ರೆ ಕಾಯಿ ಸಿಗಿರೋಲ್ಲ. ನಮ್ಮನೆ ಎಲ್ಲರೂ ಏನು ಸಂಕಷ್ಟಹರ ಚತುರ್ಥಿ ಮಾಡ್ತಾ ಇಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ ಮಾಡ್ತಾ ಇರೋರು. ಹಾಗಾಗಿ ಕಬಾಬ್ ಇತ್ತು ಸ್ವಲ್ಪ. ಸೊ ಅದನ್ನು ಚಿಂಟುಗೆ ಮತ್ತು ನಮ್ಮ ಅಪ್ಪ ಅಮ್ಮಗೆಲ್ಲ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ನಾನು ಕಾಫಿ ಟೀನಲ್ಲೇ ಇದ್ದೀನಿ ಬೆಳಗ್ಗೆಯಿಂದ, ಊಟ ಸಹ ಮಾಡಿಲ್ಲ. ಆದರೆ ಟೆಂಪಲ್ಗೆ ಹೋಗೋಣ ಅಂದರೆ ಮಳೆ ಜೋರು ಬಂದುಬಿಡ್ತು. ಸೊ ಹಾಗಾಗಿ ಟೆಂಪಲ್ ಸಹ ಹೋಗೋಕ್ಕಾಗಲಿಲ್ಲ. ದೇವರೇ ನೀನೇ ಗತಿಯಪ್ಪ ಅಂದ್ಕೊಂಡು ಸುಮ್ಮನೆ ಇಲ್ಲೇ ಜೈ ಅನ್ನೋದು. ನಾನು ತುಂಬ ಆರ್ಥೋಡಕ್ಸ್ ಆಗಿ ಮಾಡೋದೆಲ್ಲ. ನಾನು ಮಾಡೋದು ಹೀಗೆ ಗೈಸ್, ನಂಗೆ ಮಾಡಬೇಕಾ ಅನ್ನಿಸ್ತಾ ಮಾಡ್ತೀನಿ, ಮನ್ಸಾರ ಪ್ರೇ ಮಾಡ್ತೀನಿ, ನೀನೇ ಎಲ್ಲ ನೋಡ್ಕೋಬೇಕಪ್ಪ ಅಂತೀನಿ. ಏನಂತೀರಾ?